ಇವಾಗ ಲೇಕ್ ಹೋಗ್ಬೇಕಂದ್ಬಿಟ್ಟು ರೆಡಿ ಆಗಿದ್ದೀವಿ. ನಮ್ಮ ಇನೋವಾ ಅಲ್ಲಿ ಇದೆ. ಇವಾಗ ಲೇಕ್ ಹೋಗೋ ದಾರಿಯಲ್ಲಿ ಫ್ರೂಟ್ಸು ತಗೊಂಡು ಅಂದ್ಬಿಟ್ಟು ತಮ್ಮ ಫ್ರೂಟ್ಸ್ ಅಂಗಡಿ ಹತ್ರ ಫ್ರೂಟ್ಸ್ ಪರ್ಚೇಸ್ ಮಾಡ್ತಾ ಇದ್ದಾನೆ. ಸಂತೋ ಆಯ್ ಹೇಳೋ. ಸಂತೋ ಆಯ್ ಮಾಡ್ದ. ಇವಾಗ ಅವನು ಫ್ರೂಟ್ ಸೆಲೆಕ್ಟ್ ಮಾಡ್ತಾ ಇರ್ತಾನೆ. ನಾನು ಇವಾಗ ಸದ್ಯಕ್ಕೆ ಒಂದು ಒಳ್ಳೆ ಕಡೆ ಟೀ ಕುಡಿಬೇಕು. ಬಾಡಿ ಕೂಲ್ ಆಗಿಬಿಟ್ಟಿದೆ. ಟೀ ಕುಡಿದ್ಬಿಟ್ಟು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡೋಣ. ಲೇಗೆ ಯಾವ ಥರ ಕಾಣಿಸುತ್ತೋ ಲೇ ರೋಡಲ್ಲಿ ನಿಮಗೆಲ್ಲನೂ ವಿಡಿಯೋ ಮಾಡಿ ತೋರಿಸ್ತೀನಿ. ಬಟ್ ಎಲ್ಲನೂ ಕಾಸ್ಟ್ಲಿ ದುನಿಯಾ ಆದ್ರೂ ಚೆನ್ನಾಗಿದೆ. ವಾತಾವರಣ ತುಂಬ ಕೂಲಾಗೇ ಇದೆ. -ಡಿಗ್ರಿಯಲ್ಲಿ ಇರೋದಲ್ವ, ಅದಕ್ಕೆ ಆಪಲ್ಲು, ಬಿಸ್ಕೆಟ್ಗಳು, ಬ್ರಿಟಾನಿಯಾ ಕೇಕ್ಗಳು ಬರೀ ಇದೇ ಆಯಿತು. ಯಾಕಂದರೆ ನಮಗೆ ಇಲ್ಲಿ ಸರಿಯಾಗಿ ಊಟ ಆಗೋದು ನಮ್ಗೆ ಸೆಟ್ ಆಗಲ್ಲ ಅಂದ್ಬಿಟ್ಟು ಇದನ್ನೇ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀರಿ. ಬೆಂಗಳೂರು ಕಡೆ ನಮ್ಗೆ ಊಟಗಳು ಇಲ್ಲಿ ಸೆಟ್ ಆಗಲ್ಲ ಬೆಂಗಳೂರು ಥರ. ಓಪನ್ ಮಾಡಲ್ಲ. ಐಸ್ ಆಗ್ಬಿಟ್ಟೈತೆ, ಗಟ್ಟಿ ಆಗ್ಬಿಟ್ಟೈತೆ ನಾವು. ಏನು ಹಂಗೆ ಯಾವ ಥರ ಇದೆ ತಿನ್ನೋದಕ್ಕೆ? ಐಸ್ ಕೇಕ್ ಆಗ್ಬಿಟ್ಟೈತಲ್ಲೇ. ಬ್ರೆಡ್ ಆ್ಯಕ್ಚುಲಿ ಇದು ಐಸ್ ಕೇಕ್ ಆಗ್ಬಿಟ್ಟೈತೆ. ಇವಾಗ ನಾವು ಶ್ರೀನಗರದಿಂದ ಲೇಗೆ ಹೋಗ್ಬೇಕಂದ್ರೆ ನಮಗೆ ಸಿಗುವಂಥ ಅನುಭವಗಳನ್ನ ನಿಮ್ಮ ಹತ್ರ ಹಂಚ್ಕೊಂಡು ಯಾವ್ಯಾವ ಥರ ಅನಿಸುತ್ತೆ ಅನ್ನೋದು ನಿಮಗೆ ತಿಳಿಸ್ತಾ ಹೋಗ್ತಾ ಇರ್ತೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ಲೇ ರೋಡು, ಸೋನ್ಮಾರ್ಗ್ ರೋಡಲ್ಲಿ ಇವಾಗ ನಾವು ಬ್ರಿಡ್ಜನ್ನ ದಾಟಿ ಹೋಗ್ತಾ ಇರೋದು. ಆಮೇಲೆ ಎಷ್ಟು ಖರ್ಚಾಗುತ್ತೆ, ಇಲ್ಲಿ ಯಾವ ಥರ ನಾವು ಸಿದ್ಧರಾಗಿರಬೇಕು ಅಂದರೆ ಚಳಿಗೆ ಯಾವ್ಯಾವ ಥರ ನಾವು ಖರ್ಚು ದುಡ್ಡಾಗುತ್ತೆ, ಆಮೇಲೆ ಊಟಕ್ಕೆ ಏನು ಮಾಡಬೇಕು, ಪ್ರತಿಯೊಂದು ಇನ್ಫಾರ್ಮೇಷನ್ನೂ ನಾನು ಕೊಡ್ತೀನಿ. ಒಂದು ಬೆಸ್ಟ್ ಟ್ರಿಪ್ ಅಂತ ನಿಮಗೆ ಹೇಳೋಕ್ಕೂ ಇಷ್ಟಪಡ್ತೀನಿ. ಇಲ್ಲಿ ಶ್ರೀನಗರದಿಂದ ಲೇಕ್ ಹೋಗ್ಬೇಕಂದ್ರೆ ನಮಗೆ ನಾವು ಲಾಲ್ ಚೌಕಿಂದ ಒಂದು ಪಾಯಿಂಟ್ ಇದೆ. ಲಾಲ್ ಚೌಕಿಂದ 1.5 ಕಿಲೋಮೀಟ್ರ್ ದೂರದಲ್ಲಿ ಟ್ಯಾಕ್ಸಿಗಳನ್ನ ನಿಲ್ಲಿಸಿರ್ತಾರೆ ಲೇಕ್ ಕಡೆ ಹೋಗೋ ಕಡೆ. ಅಲ್ಲಿ ಬಂದು ವಿಚಾರಿಸಿದಾಗ ಒಬ್ಬೊಬ್ಬರಿಗೆ ಏನು ಚಾರ್ಜ್ ಆಗುತ್ತೆ ಅನ್ನೋದನ್ನ 12,000 14,000 ಅಂತ ಹೇಳ್ತಾರೆ ಇಬ್ಬರಿಗೆ. ನಾವು ಏನು ಮಾಡಿದ್ರಿ, ಅಷ್ಟಾಗಲ್ಲ ನಮಗೂ ಈ ಕಡೆ ನಾವು ಯಾವಾಗ ಓಡಾಡ್ತಾ ಇರ್ತೀರಂತ ಮಾತಾಡಿ ನಾವು ಇಬ್ಬರಿಗೆ ಹೋಗೋದಕ್ಕೆ 4,000, ಬರೋದಕ್ಕೆ 4,000 ಥರ ಮಾತಾಡಿ ಹೋಗೋದಕ್ಕೆ ಇನೋವಾದಲ್ಲಿ ಪ್ಲ್ಯಾನ್ ಮಾಡಿದ್ರಿ. ಇವಾಗ ನಾವು ಹೋಗ್ತಿರೋದು ಇನೋವಾದಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತ ಸಿಕ್ತು. ಒಳ್ಳೆ ಗಾಡಿನೇ ಇನೋವಾ. ಮತ್ತು ಊಟಕ್ಕೆ ಏನು ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಊಟದ ವಿಚಾರದಲ್ಲಿ ನಮಗೆ ಇಷ್ಟವಾದ ಊಟ ಸಿಗದಿರೋ ಕಾರಣ ಒಂದು ಒಳ್ಳೆ ರೀತಿಯ ಏನು ಮಾಡಬೇಕಂದ್ರೆ, ನೀವು ಹಣ್ಣುಗಳು ಇಷ್ಟ ಇರೋರು ಹಣ್ಣುಗಳನ್ನ ತಗೊಂಡು, ಹಣ್ಣುಗಳು ಇಷ್ಟ ಇಲ್ದಿರೋರು ಜಾಮೂನು, ಬ್ರೆಡ್ಡು ಈ ಥರದ್ದು ತಗೊಂಡ್ರೆ ಒಳ್ಳೆಯದು. ಎಲ್ಲೆಲ್ಲಿ ಡ್ರೈವರ್ ಊಟಕ್ಕೆ ನಿಲ್ಲಿಸ್ತಾರೋ ನಾವು ಅಲ್ಲಿ ತಿನ್ಬೋದು. ಊಟಕ್ಕೆ ನಿಲ್ಲಿಸೋ ಜಾಗದಲ್ಲೆಲ್ಲನೂ ನಮಗೆ ತಲೆ ಕೆಡಿಸ್ಕೊಳಕ್ಕಾಗಲ್ಲ. ನಮಗೆ ಬೆಂಗಳೂರು ಕಡೆ ನಾವು ಇರೋದ್ರಿಂದ ಊಟಕ್ಕೆ ತೊಂದರೆ ಆಗುತ್ತೆ. 100% ಊಟ ನಮ್ಗೆ ಸೆಟ್ ಆಗಲ್ಲ. ಹಂಗಾಗಿ ನೀವು ಜಾಮೂನು ಇಲ್ಲ ಫ್ರೂಟ್ಸು, ಬಿಸ್ಕೆಟು, ಮಿಕ್ಚರು ಈ ಥರವು ನೀವು ಒಂದು ಪ್ಲ್ಯಾನ್ ಮಾಡ್ಕೊಂಡು ನಿಮ್ಗೇನು ಬೇಕೋ ಅದನ್ನ ತಗೊಳೋದು ತುಂಬ ಒಳ್ಳೆಯದು. ಆಮೇಲೆ ಒಳ್ಳೆಯ ಒಂದು ಚೆನ್ನಾಗಿರೋ ಜರ್ನಿನೇ ಆಗುತ್ತೆ. ಆಮೇಲೆ ನೀವು ಚಳಿಗೆ ನಾವು ತಡ್ಕೊಳೋದಕ್ಕಾಗಲ್ಲ. ಯಾಕಂದರೆ ಇಲ್ಲಿ ನಾವು ಡಿಸೆಂಬರಲ್ಲಿ ಹೋಗಿರೋದ್ರಿಂದ, ಡಿಸೆಂಬರ್ ಕೊನೆ ಆಮೇಲೆ ಜನವರಿ ಸ್ಟಾರ್ಟಲ್ಲಿ ಇರೋದ್ರಿಂದ ನೀವು ಕಂಪಲ್ಸರಿ ವಾರ್ಮ್ ಜಾಕೆಟ್ಸ್ನ ತಗೊಳೋದು ತುಂಬ ಒಳ್ಳೆಯದು. ಯಾಕಂದರೆ ನಾರ್ಮಲ್ ಜಾಕೆಟೆಲ್ಲ ಇಲ್ಲಿ ತಡೆಯಲ್ಲ. ಹಾಗಾಗಿ ನಿಮಗೆ ಇಷ್ಟವಾದ ಶಾಪುಗಳಲ್ಲಿ ಹೋಗಿ -ಡಿಗ್ರಿಗೆ ಅನುಕೂಲವಾಗಿರೋಂಥ ಜಾಕೆಟ್ಸ್ನ ಪರ್ಚೇಸ್ ಮಾಡಿದ್ರೆ ನೋಡಿ. ಇವಾಗ ಒಂದು ಪೀಕ್ ಪಾಯಿಂಟಲ್ಲಿ ಇದ್ದೀನಿ. ಹೆಂಗಿದೆ ಗೊತ್ತಾ ಸ್ನೋ ಬೀಳ್ತಾ ಇರೋದು? ನೋಡೋದಕ್ಕೆ ಅದ್ಭುತವಾಗಿ ಒಂದು ಸ್ನೋ ಬೀಳ್ತಿದೆ. ನೋಡಿ ಯಾವ ಥರ ಬೀಳ್ತಿದೆ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ. ತುಂಬ ಅದ್ಭುತವಾದ ಒಂದು ಸ್ಥಳದಲ್ಲಿ ನೋಡಿ. ಇವಾಗ ನೀವು ನೋಡ್ತಿರೋಂಥ ಈ ಜಾಗ ಬಂದು ಫೋಟೋಶೂಟ್ಗೆ ಮಾಡಿಸಿರೋಂಥ ಜಾಗ. ಇಲ್ಲಿ ಯಾರೇ ಬಂದ್ರೆ ಟೂರಿಸ್ಟು ಈ ಜಾಗದಲ್ಲಿ ಫೋಟೋಶೂಟ್ನ ಮಾಡ್ಕೊತಾರೆ. ನಮ್ಗೆ ಇಲ್ಲಿಂದ 300 ಚಿಲ್ಲರೆ ಕಿಲೋಮೀಟ್ರು ಲೇ ಇರೋದು. ಒಂದು ಒಳ್ಳೆ ಜಾಗ ಇದು. ಇಲ್ಲಿ ಬಂದಾಗ ನೀವು ಫೋಟೋ ಏನೋ ನಡ್ಕೊಳೋ ಥರ ಇದ್ದರೆ ಪ್ರಯತ್ನ ಪಡಿ. ನಾವು ಇನ್ನೂ ತುಂಬ ಲಾಂಗ್ ಪಯಣ ಮಾಡೋದ್ರಿಂದ ನಾವು ಇಲ್ಲಿ ಸದ್ಯಕ್ಕೆ ನಿಲ್ಲಿಸಿಲ್ಲ. ಹಿಂಗೆ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡು ಆರಾಮಾಗಿ ಹೋಗ್ತಾಯಿದ್ದೀರಿ. ನೋಡಿ ಯಾವ ಥರ ಇವಾಗ ಸ್ನೋಫಾಲ್ ಬೀಳ್ತಾ ಇರೋದ್ರಿಂದ
ತುಂಬ ಅದ್ಭುತವಾಗಿ ಬೆಟ್ಟಗಳು ಕಾಣಿಸ್ತದೆ. ಈ ಪಯಣದಲ್ಲಿ ನಿಮಗೆ ಬೇಕಾಗಿರೋದು ತುಂಬ ಇಂಪಾರ್ಟೆಂಟ್ ಏನಂದರೆ ನೀವು ವಾಕಿಂಗ್ ಮಾಡೋದು ತುಂಬ ಒಳ್ಳೆಯದು. ಉಸಿರಾಟದ ತೊಂದರೆ ಆಗದಿರೋ ರೀತಿಯಲ್ಲಿ ನಿಮ್ಮ ದೇಹವನ್ನು ಕಾಪಾಡ್ಕೊಳೋದು ತುಂಬ ಒಳ್ಳೆಯದು. ಯಾಕಂದರೆ ತುಂಬ ಚಳಿ ಇದೆ. ನಾವು ಹೋಗ್ಬೇಕಂದ್ರೆ ನಮಗೂ ಚಳಿ ಅನುಭವ ತುಂಬ ಮನಸ್ಸಿಗೆ ಕಾಣಿರೋದ್ರಿಂದ ನಿಮಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಂದು ಜಾಗದಲ್ಲೂ ತನ್ನದೇ ಆದ ಸಂಸ್ಕೃತಿಯನ್ನು ಕಾಪಾಡ್ಕೊಂಡು ಬಂದಿದೆ. ಈ ಸೈಡಿನ ಆಹಾರ ಪದ್ಧತಿ ಹಾಗೆ ಇಲ್ಲಿನ ಉಡುಪುಗಳು ಚೆನ್ನಾಗಿರುತ್ತೆ. ಬಟ್ ನಮಗೆ ಆಹಾರ ಇಲ್ಲಿ ಫುಡ್ಡು ನಮ್ಗೆ ಸೆಟ್ ಆಗೋದಿಲ್ಲ. ಹಾಗಾಗಿ ನಮ್ಗೆ ಇಷ್ಟವಾದ ಫುಡ್ನ ನಾವು ಕ್ಯಾರಿನೇ ಮಾಡಲೇಬೇಕು. ಹಾಗೆಯೇ ನಮಗೆ ಈ ನೇಚರ್ನ ನೋಡ್ತಾ ಮುಂದೆ ಸಾಗಬೇಕಂದ್ರೆ ನಮಗೇನು ಅನಿಸ್ತಂದರೆ ಈ ಜಾಗದಲ್ಲಿ ನೆಕ್ಸ್ಟ್ ಟೈಮ್ ಬೈಕಲ್ಲಿ ಬಂದು ರೈಡ್ ಮಾಡಬೇಕು, ಬೈಕ್ ರೈಡ್ ಮಾಡಬೇಕು. ಯಾಕೆ ಸದ್ಯಕ್ಕೆ ಕಾರಲ್ಲಿ ಹೋಗ್ತಾಯಿದ್ದೀರಿ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ 100% ಈ ಜಾಗದಲ್ಲಿ ನಾನು ಬೈಕಲ್ಲಿ ಹೋಗ್ಬೇಕಂತಲೇ ಡಿಸೈಡ್ ಮಾಡ್ಕೊಂಡೆ ಹೋಗಿರೋದು. ಆ್ಯಕ್ಚುಲಿ ನಾವು ಇಲ್ಲಿ ಬೈಕಲ್ಲೇ ಡಿಸೆಂಬರಲ್ಲಿ ಪ್ಲ್ಯಾನ್ ಮಾಡಿದ್ದು. ಬಟ್ ಡಿಸೆಂಬರಲ್ಲಿ ಸ್ನೋಫಾಲ್ ಬೀಳೋ ಸ್ಟಾರ್ಟ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ಯಾವುದೇ ನಾನು ಇವಾಗ ವಿಡಿಯೋ ಬ್ಲಾಗ್ ಮಾಡ್ತಾಯಿದ್ದೀನಲ್ವ, ಈ ಬ್ಲಾಗಲ್ಲಿ ನಿಮ್ಗೆ ಯಾವುದೇ ಕಾರಣಕ್ಕೂ ಬೈಕ್ ಕಣ್ಣಿಗೂ ಎಲ್ಗೂ ಕಾಣಿಸಲ್ಲ. ಯಾಕಂದರೆ ನಾನಿವಾಗ 100 ಕಿಲೋಮೀಟ್ರ್ ಹತ್ತತ್ರ ಪಾಸ್ ಆಗಿದ್ದೀನಿ. 100 ಕಿಲೋಮೀಟ್ರಿಂದ ಒಂದೇ ಒಂದು ಬೈಕ್ ಇಲ್ಲ. ಆಮೇಲೆ ಇಲ್ಲಿ ಆರ್ಮಿಯವ್ರು ನಾನು ವಿಚಾರಿಸಿದಾಗ ಈ ಟೈಮಲ್ಲಿ ಬೈಕು ಯಾವುದೇ ಕಾರಣಕ್ಕೂ ಬಿಡೋಕ್ಕಾಗಲ್ಲ ಅಂತಲೂ ಹೇಳಿದರು. ಯಾಕಂದರೆ ಅಷ್ಟು ಸ್ನೋಫಾಲ್ ಇರೋದ್ರಿಂದ ಕಾರುಗಳೇ ಸ್ಕಿಡ್ ಆಗುತ್ತೆ. ಕಾರು, ಬೈಕು, ಲಾರಿ, ದೊಡ್ಡ ದೊಡ್ಡ ವೆಹಿಕಲ್ಸೂ ಸ್ಕಿಡ್ ಆಗೋದ್ರಿಂದ ಬೈಕ್ ಬಿಡೋದಕ್ಕೆ ಆಗೋದೇ ಇಲ್ಲ ಅಂತಲೂ ಹೇಳಿದ್ದಾರೆ. ಹಾಗಾಗಿ ನಾವು ಬೈಕನ್ನ ಸೈಡ್ಗಿಟ್ಟು ಆಮೇಲೆ ಕಾರಿಂದ ಹೋಗೋವಂಥ ಪ್ಲ್ಯಾನ್ ಮಾಡಿದ್ರೆ, ಇಲ್ಲಾಂದರೆ 200% ಬೈಕಿಂದನೇ ಹೋಗೋವಂಥ ಆಸೆ ಇತ್ತು. ಈ ಆಸೆ ಪಟ್ಟಿದ್ದೆಲ್ಲ ನಾವು ಪಡ್ಕೊಳೋದಕ್ಕಾಗಲ್ವಲ್ಲ. ಹಾಗಾಗಿ ಇವಾಗ ಕಾರಲ್ಲಿ ಹೋಗ್ತಾ ಇರೋದು. ನೋಡಿ ಯಾವ ಥರ ವ್ಯೂ ಇದೆ ಅಂದ್ಬಿಟ್ಟು. ನಿಜ ಹೇಳಬೇಕಂದ್ರೆ ಈ ಜಾಗ ಬಂದು ನನ್ನ ಲೈಫಲ್ಲೇ ಒಂದು ಸಲ ಹೋಗ್ಬೇಕಾಗಿತ್ತಂಥ ಜಾಗ. ಡ್ರೀಮ್ ಪ್ಲೇಸ್ ಅಂತಾರಲ್ಲ, ಆ ರೀತಿಯ ನನ್ನ ಲೈಫಲ್ಲಿ ನನ್ನ ಡ್ರೀಮ್ ಪ್ಲೇಸ್. ಈ ಡ್ರೀಮ್ ಪ್ಲೇಸ್ಗೆ ಹೋಗ್ಬೇಕಂದ್ರೆ ಅದ್ಭುತವಾದ ಕ್ಷಣಗಳನ್ನ ಕಣ್ತುಂಬಿಸ್ಕೊಳೋ ಅಂಥ ಸಮಯ ನನಗಂತೂ ಬಂತು. ಲೇನೇ ನನ್ನ ಡ್ರೀಮ್ ಪ್ಲೇಸ್ ಆಗಿರೋದ್ರಿಂದ ಇಲ್ಲಿ ಯಾವುದೋ ಚೆಕ್ ಪೋಸ್ಟು ಸರಿ ರೀ, ಒಂದು ಸೆಕೆಂಡ್. ಅಲ್ಲೇನು ಆರ್ಮಿ ಅವ್ರ ಹತ್ರ ಏನೋ ಮಾತಾಡಿ ಪರ್ಮಿಷನ್ ತಗೊತಿದ್ದಾರೆ. ಹೋಗ್ಬೇಕಂದ್ರೆ ಪರ್ಮಿಷನ್ ತಗೊತಿದ್ದಾರೆ ಅನ್ಕೊತೀನಿ. ಅಲ್ಲಿ ನಾನು ಅದೇ ಗ್ಯಾಪಲ್ಲೇ ನಾನು ಏನೋ ತಿಂತಿದ್ದೀಯ ನೀನು? ನಾನು ಬೈಟ್ಸು ಹೊಟ್ಟೆಗೆ ಒಳ್ಳೆ ಹೆಲ್ತಿ ಫುಡ್ ತಿನ್ನೋ. ಈ ಥರ ಆಪಲ್ಲು, ಆರೆಂಜು ತಿನ್ನೋ. ಅಲ್ಲ ಈತಮ್ಮ ಇಸ್ಕೊಟ್ಟಿದ್ದು ನಿನಗೆ ಅದನ್ನು. ಲಡಾಖ್ ಪೊಲೀಸ್ ಸ್ಟೇಷನ್ ಇದು. ಇಲ್ಲೇ ಪರ್ಮಿಷನ್ ತಗೊಂಡಿರೋದು ನಾವು ಒಳಗೆ ಹೋಗ್ಬೇಕಂದ್ರೆ. ಸೂಪರ್ ಅಲ್ಲ? ಇಲ್ಲಿ ವರ್ಷ ಪೂರ್ತಿನೂ ಹೋಗೋಂಥ ಸ್ಥಳನೇ ಆಗಿದೆ ಇವಾಗದು. ತುಂಬ ಚೆನ್ನಾಗಿರುತ್ತೆ. ಆಮೇಲೆ ವರ್ಷದಲ್ಲಿ ನೀವು ಯಾವತ್ತನ ಡಿಸೆಂಬರಲ್ಲಿ ಸ್ನೋಫಾಲ್ ಆಗಬೇಕಂದ್ರೆ ಹೋಗ್ತೀನಿ ಅಂತ ಏನಿದ್ರೆ ಸ್ವಲ್ಪ ಹೆಚ್ಚಿನ ದಿನ ಟೈಮ್ ತಗೊಂಡು ಬರಬೇಕು. ಯಾಕಂದರೆ ಸ್ನೋಫಾಲ್ ಬೀಳ್ತಾ ಇರೋದ್ರಿಂದ ಕೆಲವೊಂದು ಟೈಮು ರೋಡೆಲ್ಲ ಬಂದಾಗ್ಬಿಡ್ತದೆ. ಈ ರೋಡೆಲ್ಲ ಕ್ಲೋಸ್ ಆಗಿರೋ ಟೈಮಲ್ಲಿ ನಾವು ಇಷ್ಟಪಟ್ಟಂಗೆ ನಾವು ಹೋಗಬೇಕು, ನಾವು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀರಿ ಅಂತ ಏನನ್ನ ಬಂದರೆ ತುಂಬ ಕಷ್ಟ ಆಗಿಬಿಡ್ತದೆ. ಹಾಗಾಗಿ ನಮಗೆ ನಾವು ತುಂಬ ದಿನ ಒಂದು 4-5 ದಿನ ಎಕ್ಸ್ಟ್ರಾನೇ ಪ್ಲ್ಯಾನ್ ಮಾಡಿದರೆ, ಅಂದರೆ 4-5 ದಿನ ಎಕ್ಸ್ಟ್ರಾನೇ ಉಳಿಸ್ಕೊಂಡು ಬಂದು ಇರೋದ್ರಿಂದ ಯಾವುದೂ ಸಮಸ್ಯೆ ಆಗದಿರೋ ರೀತಿಯಲ್ಲೇ ಆಯಿತು. ಯಾಕಂದರೆ ನಾಳೆನೇ ಹೋಗ್ಬೇಕಂದ್ರೆ ಆಗಲ್ಲ. ಅಲ್ಲಿ ನಮಗೆ ತುಂಬ ದಿನಗಳು ಜಾಸ್ತಿ ದಿನಗಳಿದ್ದಷ್ಟು ಏನೇ ಸ್ನೋಫಾಲ್ ಆದ್ರೂ ತೊಂದರೆ ಆಗೋಲ್ಲ. ಆರಾಮಾಗಿ ನಾವು ಅಲ್ಲೇ ಉಳ್ಕೊಂಡು ರೋಡ್ ಓಪನ್ ಆದಾಗ ಈ ಥರ ಜರ್ನಿ ಮಾಡ್ಬೋದು. ಇಲ್ಲಾಂದರೆ ನಾನು ಹೋಗ್ತೀನಂದರೆ ಇನ್ನೊಂದು ಚಾನ್ಸ್ ಇರುತ್ತೆ. ಏನಂದರೆ ಫ್ಲೈಟಲ್ಲಿ ಲೇಯಿಂದ ಡೆಲ್ಲಿಗೆ ಹೋಗ್ಬೋದು. ಡೆಲ್ಲಿಯಿಂದ ನೀವು ಆಮೇಲೆ ಎಲ್ಲಾದರೂ ಹೋಗ್ಬೋದು. ಬಟ್ ಕಾರುಗಳಲ್ಲಿ ಏನಾದರೂ ಪ್ಲ್ಯಾನ್ ಮಾಡಿದ್ದೀನಂದರೆ ಆವಾಗ ರೋಡಿನ ಅನುಕೂಲಕ್ಕೆ ತಕ್ಕನಂಗೆ ನಾವು ಜರ್ನಿ ಮಾಡೋದು ತುಂಬ ಒಳ್ಳೆಯದು. ವರ್ಷ ಪೂರ್ತಿನೂ ಓಪನ್ ಆಗಿದೆ ಅಂತಲೇ ಎಲ್ಲ ನಾವು ತಿಳ್ಕೊಂಡ್ರೆ ಚೆನ್ನಾಗಿತ್ತು. ಆಮೇಲೆ ಇಲ್ಲಿ ಎಲ್ಲರನ್ನೂ ನಾವು ಮಾತಾಡಿಸಿದಾಗ ನಾನು ನಮ್ಮ ತಮ್ಮ ತಿಳ್ಕೊಂಡಿದ್ದೇನೆಂದರೆ ಇಲ್ಲಿ ತುಂಬ ವಿಚಾರಗಳನ್ನ ನಾವು ತಿಳ್ಕೊಳೋದಿದೆ. ತುಂಬ ಚಳಿ ಆಗ್ಬಿಡ್ತು ಅಂದ್ಬಿಟ್ಟು ಇವಾಗ ಟೀ ಕುಡಿಯೋದಕ್ಕೆ ಒಂದು ಹತ್ರ ನಿಲ್ಲಿಸಿದ್ರು. ಇಲ್ಲಿ ಯಾವ ಥರ ಇದೆ ನೋಡಿ, ಐಸ್ ಬೀಳ್ತಾ ಇರೋವಂಥದ್ದು. ಮುಂದ್ಗಡೆ ಎಲ್ಲ ಫುಲ್ ಐಸ್, ರೋಡೆಲ್ಲ ಐಸು. ಇದು ನನ್ನ ಡ್ರೀಮ್ ಪ್ಲೇಸ್ ಅಂತ ಅವಾಗಲೇ ಹೇಳ್ತಾಯಿದ್ದೆ. ಯಾಕಂದರೆ ನನ್ನ ತಿಳಿದಂಗೆ ನಾನು ನನ್ನ ಹಿಮಾಲಯನ್ ಬೈಕ್ ತಗೊಂಡಿದ್ದು ಈ ಜಾಗಕ್ಕೆ ಹೋಗ್ಬೇಕಂತಲೇ ನಾನು ಬೈಕ್ನ ತಗೊಂಡಿದ್ದು. ಬಟ್ ಏನಂದರೆ ಇವಾಗ ಪರಿಸ್ಥಿತಿ ಯಾವ ಥರ ಇದೆ ಅಂದರೆ ಹಿಮಪಾತ ಆಗ್ತಾ ಇರೋದ್ರಿಂದ ನಾನು ನನ್ನ ಬೈಕಲ್ಲಿ ಹೋಗೋದಕ್ಕಾಗಲ್ಲ ಅಂತ ಯೋಚನೆ ಮಾಡಿ ಬೈಕ್ನ ಬಿಟ್ಬಿಟ್ಟು ಆಮೇಲೆ ನೆಕ್ಸ್ಟ್ ಪ್ಲ್ಯಾನ್ ಕಾರಲ್ಲಿ ಹೋಗೋ ಥರ ಡಿಸೈಡ್ ಮಾಡ್ಕೊಂಡು ಬಂದಿದ್ದು. ಒಂದೊಳ್ಳೆ ಎಕ್ಸ್ಪೀರಿಯೆನ್ಸು. ಬಟ್ ನೆಕ್ಸ್ಟ್ ಟೈಮು ನನ್ನ ಬೈಕ್ನ ತಂದು
ಈ ಲೇ ರೋಡಲ್ಲಿ ಗಾಡಿ ಓಡಿಸ್ಬೇಕಂತ ತುಂಬ ಆಸೆ ಇದೆ. ಅದೇ ರೀತಿ ನೀವೇನಾದರೂ ಪ್ಲ್ಯಾನ್ ಮಾಡಿದರೆ ಹುಷಾರಾಗಿ ಡಿಸೆಂಬರಲ್ಲಿ ಬರೋರು ಬೈಕ್ ತರೋವಂಥ ಸಾಹಸಕ್ಕೆ ಕೈ ಹಾಕಬೇಡಿ. ಯಾಕಂದರೆ ನಿಮ್ಮ ಆರ್ಮಿಯವ್ರ ಸಮೇತ ಈ ರೋಡಲ್ಲಿ ಜರ್ನಿ ಮಾಡೋದಕ್ಕೆ ಬಿಡಲ್ಲ. ಹಾಗೆಯೇ ನೀವೇನಾದರೂ ಲೇಗೆ ಬಂದು ಲೇಲಿ ಬೇಕಂದರೆ ಲೋಕಲ್ ಅಲ್ಲಿ ಸಿಟಿ ಓಡಾಡೋದಕ್ಕೆ ಮಾತ್ರ, ಅಂದರೆ ಒಂದು 10 ಕಿಲೋಮೀಟ್ರ್ ಓಡಾಡೋದಕ್ಕೆ ಮಾತ್ರ ನೀವು ಬೈಕ್ನ ಯೂಸ್ ಮಾಡ್ಬೋದು ಅಂತ ನಮ್ಮ ಕ್ಯಾಬ್ ಡ್ರೈವರ್ ಹೇಳಿದ್ರು. ಹಾಗಾಗಿ ನೀವೇನಾದರೂ ಆ ಥರ ಪ್ಲ್ಯಾನ್ ಮಾಡಿದರೆ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ಮಾಡ್ಕೊಳ್ಳಿ. ಹಾಗೆ ನನ್ನ ಬೈಕನ್ನ ನೆಕ್ಸ್ಟ್ ತಂದಾಗ ನಾನು ಯಾವ ಥರ ಬೈಕಲ್ಲಿ ಬ್ಲಾಗ್ ಮಾಡೋದಂತನೂ ತೋರಿಸ್ಕೊಡ್ತೀನಿ. ಬಟ್ ಕಾರಲ್ಲಿ ಹೋಗ್ಬೇಕಂದ್ರೆ ಕಾರೇ ಒಂದೊಂದು ಟೈಮು 360 ಡಿಗ್ರಿ ಟರ್ನ್ ಆಗೋವಂಥ ಚಾನ್ಸನ್ನು ನನ್ನ ಕಣ್ಮುಂದೆನೂ ನಾನು ನೋಡಿದೆ. ಹಾಗೆಯೇ ನೀವೂ ಅಷ್ಟೇ ಹುಷಾರಾಗಿ ಕೇರ್ಫುಲ್ಲಾಗಿ ಬಂದು ನಿಮ್ಮ ಕನಸುಗಳನ್ನ ಪೂರ್ತಿ ಮಾಡ್ಕೊಳ್ಳಿ. ಅಷ್ಟು ಚೆನ್ನಾಗಿದೆ ಜಾಗದ ಬಗ್ಗೆ ಮಾತಾಡೋದಕ್ಕೆ ಪದಗಳೇ ಇಲ್ಲ. ಎಷ್ಟು ಅದ್ಭುತವಾಗಿ ಕಾಣಿಸ್ತಿದೆ ನೋಡಿ. ಅಲ್ಲಿ ಸೂರ್ಯನ ಬೆಳಕು ಬೀಳ್ತಾ ಇರೋದು, ಹಾಗೆ ಇಲ್ಲಿ ಮಂಜಿನ ನಡುವೆ ಹೋಗ್ತಾ ಇದ್ದರೆ ಮೈಯೆಲ್ಲ ಒಂಥರ ರೋಮಾಂಚನಕಾರ ರೀತಿಯಲ್ಲಿ ಅನುಭವ ಆಗ್ತಾಯಿದೆ. ಒಂದು ಒಳ್ಳೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ನ ತಗೊತಾ ಇದ್ದೀನಿ. ಯಾಕಂದರೆ ಇದು ನನ್ನ ಕನಸಿನ ಜಾಗ ಆಗಿರೋದ್ರಿಂದ ಪ್ರತಿ ಕ್ಷಣವೂ ನಾನೇ ಜೀವಿಸ್ತಾ ಇದ್ದೀನಿ. ಪ್ರತಿ ಕ್ಷಣವೂ ತುಂಬ ಖುಷಿಯಿಂದ ಎಂಜಾಯ್ ಮಾಡ್ತಾಯಿದ್ದೀನಿ. ಅಷ್ಟು ಇಷ್ಟವಾದ ನನಗೆ ಜಾಗ ಇದು. ಲೇ ಲಡಾಖ್ ಅನ್ನೋದು ಒಂದು ಸ್ವರ್ಗದಲ್ಲಿರುವಂಥ ಸ್ಥಳ. ಸ್ವರ್ಗನೇ ಅಂತಲೇ ಹೇಳ್ಬೋದು. ಬಟ್ ಚಳಿನೂ ತುಂಬ ಇರೋದ್ರಿಂದ ನಾನಿರೋದು -10 ಡಿಗ್ರಿಯಲ್ಲಿದ್ದೀನಿ. ಇನ್ನೂ ಲೇಯಲ್ಲಿ ತುಂಬ ಚಳಿ ಇದೆ ಅಂತಲೂ ತಿಳ್ಕೊಂಡಿದ್ದೀನಿ. ಗೂಗಲ್ ಮ್ಯಾಪಲ್ಲಿ ಅಂದರೆ ವೆದರ್ ರಿಪೋರ್ಟಲ್ಲಿ ಚೆಕ್ ಮಾಡಿದಾಗ -17 ಡಿಗ್ರಿ ಹೋಗುತ್ತೆ ಅಂತಲೂ ತಿಳ್ಕೊಂಡೆ. ಆ ಚಳಿಗೆ ತಕ್ಕನಂಗೆ ನಾವು ವಾರ್ಮ್ ಜಾಕೆಟ್ಸ್ನ ಡೆಕಾತ್ಲಾನಲ್ಲಿ ಹೋಗಿ -10 ಡಿಗ್ರಿ, ಆಮೇಲೆ ಅದ್ರಿಗೆ ವಾರ್ಮ್ದು ಒಂದು ಜಾಕೆಟು ಎರಡೂ ಸೇರಿ ತಗೊಂಡಿರೋದ್ರಿಂದ ನನಗೆ ಯಾವುದೇ ರೀತಿಯ ಚಳಿ ಅನುಭವ ಆಗ್ತಾಯಿಲ್ಲ. ಕೈಗೆ ಗ್ಲೌಸು, ಹಾಗೆ ತಲೆಗೆ ಒಂದು ಮಂಕಿ ಕ್ಯಾಪು, ಈ ಥರದ್ದೆಲ್ಲ ನಾವು ಒಂದು ಸೇಫ್ಟಿಗೋಸ್ಕರ ತಗೊಂಡು ಈ ರೋಡಲ್ಲಿ ಜರ್ನಿ ಮಾಡ್ತಿರೋದು. ನೋಡಿ ಅಲ್ಲಿ ಇವಾಗ ನೀವು ಹಿಂದೆ ನೋಡಿದ್ರಲ್ಲ ಫುಲ್ ಐಸ್ ಇತ್ತು. ಕೆಲವೊಂದು ಜಾಗದಲ್ಲಿ ಯಾವುದೇ ರೀತಿ ಐಸ್ ಏನಿಲ್ಲ. ರೋಡ್ ಮಾತ್ರ ಅದ್ಭುತವಾಗಿ ಸ್ವರ್ಗದ ರೀತಿಯಲ್ಲಿ ಕಾಣ್ತಾ ಇದೆ. ಈ ಸ್ವರ್ಗದ ರೀತಿ ಇರುವಂಥ ಜಾಗನ ನೀವು ಕಣ್ಣು ತುಂಬಿಸ್ಕೊಳ್ಬೇಕಂದ್ರೆ ನೀವೊಂದು ಸಲ ವಿಸಿಟ್ ಮಾಡಿ. ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತ ಸಿಗುತ್ತೆ, ಕಣ್ಣಿಗೆ ಆನಂದನೂ ಸಿಗುತ್ತೆ. ಬಂದು ಎಂಜಾಯ್ ಮಾಡೋಣ. ಇನ್ನೂ ಹೋಗ್ತಾ ನಮ್ಮ ಕಣ್ಣಿಗೆ ಏನೇನು ಕಾಣಿಸುತ್ತೋ ಅದನ್ನೆಲ್ಲ ಸಣ್ಣದಾಗಿ ವಿಡಿಯೋ ಮಾಡಿ ನಿಮಗೆ ತೋರಿಸುವಂಥ ಪ್ರಯತ್ನನ ನಾನು ಖಂಡಿತವಾಗ್ಲೂ ಮಾಡ್ತಾಯಿರ್ತೀನಿ. ನೋಡಿ ಇಲ್ಲೆಲ್ಲ ಒಂದು ಗಿಡದಲ್ಲೂ ಒಂದು ಎಲೆ ಇಲ್ಲ, ಫುಲ್ಲು ಖಾಲಿ ಆ ಥರ ಕಾಣಿಸ್ತಿದೆ. ನಮ್ಮ ಡ್ರೈವರ್ ಅವರು ನಮಗೆ ತುಂಬ ಸಪೋರ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ. ಬೇರೆ ಡ್ರೈವರ್ ಹೆಂಗೋ ಗೊತ್ತಿಲ್ಲ, ಈ ಡ್ರೈವರ್ ಬಂದು ನಮಗೆ ಇಲ್ಲಿರೋ ಪ್ಲೇಸ್ಗಳ ಬಗ್ಗೆ ಎಲ್ಲನ ಒಳ್ಳೆ ಮಾಹಿತಿ ಕೊಟ್ಕೊಂಡು, ಒಂದು ಒಳ್ಳೆ ಹೋಟ್ಲು ಇದೆ ಲೇಯಲ್ಲಿ, ನೀವು ಅಲ್ಲಿ ಆರಾಮಾಗಿ ಸ್ಟೇ ಮಾಡ್ಬೋದು ಅಂತೆಲ್ಲ ಹೇಳಿ ನಮಗೆ ಗೈಡ್ ಮಾಡಿದ್ರು. ಹಾಗೆ ಇಲ್ಲಿ ಸಣ್ಣ ಪುಟ್ಟ ಬ್ರಿಡ್ಜ್ಗಳನ್ನೂ ನಾನು ನೋಡಿಕೊಂಡು ಈ ಜಾಗಗಳನ್ನೆಲ್ಲ ಕಣ್ಣು ತುಂಬಿಸ್ಕೊಂಡು ಹೋಗ್ತಾ ಇರ್ಬೇಕಂದ್ರೆ ನೋಡಿ ಯಾವ ಥರ ಇದೆ. ಅಭಿವೃದ್ಧಿ ಮಾತ್ರ ದೇಶದಲ್ಲಿ ಎಲ್ಲ ಅಭಿವೃದ್ಧಿ ಆಗ್ತಿದೆಯೋ ಗೊತ್ತಿಲ್ಲ. ಬಟ್ ಈ ಲೇ ಲಡಾಖಲ್ಲಿ ಈ ರಸ್ತೆಯಲ್ಲಿ ಅಂದರೆ ಶ್ರೀನಗರದಿಂದ ಲೇ ಹೋಗುವಂಥ ಜಾಗ ಬಂದು ರೋಡುಗಳು ತುಂಬ ಅದ್ಭುತವಾಗಿ ಅಭಿವೃದ್ಧಿ ಆಗ್ತಾಯಿದೆ. ಹಾಗೂ ಆಮೇಲೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಹಿಂದ್ಗಡೆ ನಾನು ಒಂದು 10 ನಿಮಿಷದ ಹಿಂದ್ಗಡೆ ಜರ್ನಿ ಮಾಡಬೇಕಂದ್ರೆ ರೋಡಲ್ಲಿ ಅಲ್ಲಲ್ಲಿ ಕ್ಲೀನುಗಳು ಮಾಡ್ತಾಯಿದ್ರು. ಐಸ್ ಬಿದ್ದಿರೋ ಜಾಗನೆಲ್ಲ ರೋಡು ಕ್ಲೀನಿಂಗ್ ಮಾಡೋರು ಅಲ್ಲಲ್ಲಿ ಐಸ್ನ ಬಿದ್ದಿರೋದನ್ನೆಲ್ಲ ಕ್ಲೀನ್ ಮಾಡಿ ಕಾರು ಹೋಗೋದಕ್ಕೆ ಅನುಕೂಲ ಮಾಡಿಕೊಡ್ತಾಯಿದ್ರು. ಕಾರು ಹಾಗೂ ಆಮೇಲೆ ವೆಹಿಕಲ್ಸ್ ಹೋಗೋದಕ್ಕೆ ಅನುಕೂಲ ಮಾಡಿಕೊಡ್ತಾಯಿದ್ರು. ಆಮೇಲೆ ಇಲ್ಲಿ ನೀವು ತಿಳ್ಕೊಂಡಿರೋದು ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಬಂದು ಡಿಸೆಂಬರಲ್ಲಿ ಲೋಕಲ್ ಗಾಡಿಗಳನ್ನ ಅಂದರೆ ಟ್ರಾನ್ಸ್ಪೋರ್ಟ್ ಗಾಡಿಗಳನ್ನ ಒಂದಿನ ಬಿಡ್ತಾರೆ. ವೆದರ್ ರಿಪೋರ್ಟ್ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಇವಾಗ ರೋಡ್ ಕ್ಲಿಯರೆನ್ಸ್ ಅಂದ್ಬಿಟ್ಟು ಕೊಡ್ತಾರೆ. ನೀವು ಬಂದುಬಿಟ್ಟು ಬೇಗ ನಾನು ಹೋಗಲೇಬೇಕು ಈ ದಿನ ಅಂತ ಏನಾದರೂ ನೀವು ಕಾರಲ್ಲಿ ನಾನು ತಂದಿದ್ದು, ಕಾರಲ್ಲಿ ನಾನು ಜರ್ನಿ ಮಾಡಿದ್ದು, ನಾನು ನಾಳೆನೇ ಹೋಗ್ಬೇಕಂತ ಏನಾದರೂ ಬರೋ ಥರ ಪ್ಲ್ಯಾನ್ ಏನಾದರೂ ಮಾಡಿದರೆ ನೀವು ದಯವಿಟ್ಟು ಅದನ್ನ ಪೋಸ್ಟ್ಪೋನ್ ಮಾಡ್ಕೊಳ್ಳಿ. ಯಾಕಂದರೆ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಬಿಡೋ ಸಾಧ್ಯತೆ ಇಲ್ಲ. ಯಾಕಂದರೆ ರೋಡ್ ಓಪನ್ ಆದಾಗ ಟ್ರಾನ್ಸ್ಪೋರ್ಟ್ಗೆ ಏನಿರುತ್ತೋ ಫಸ್ಟು ಅದ್ರಿಗೆ ಆದ್ಯತೆ ಕೊಟ್ಟು ಆಮೇಲೆ ಸೆಕೆಂಡ್ ನಮ್ಮನ್ನು ಬಿಡ್ತಾರೆ. ನಾವು ಬಿಡಬೇಕಂದ್ರೆ ನಾವು ಸೇಫ್ಟಿಗೋಸ್ಕರ ಐಸ್ ಬೀಳೋ ಟೈಮಲ್ಲಿ ಏನಾದರೂ ಬಂದಿದ್ದರೆ ದಯವಿಟ್ಟು
ಟೈರ್ಗೆ ಒಂದು ಚೈನುಗಳನ್ನ ತರೋದನ್ನ ಮಾತ್ರ ಮರಿಬೇಡಿ. ಚೈನ್ ಇಲ್ದಿರ ನಿಮ್ಮ ಕಾರ್ನ ಓಡಿಸ್ಬೇಕಂದ್ರೆ ತುಂಬ ಕಷ್ಟಕರವಾಗಿರುತ್ತೆ. ಯಾಕಂದರೆ ತುಂಬ ಕಷ್ಟಕರವಾದ ಒಂದು ಜಾಗಗಳಿರೋದ್ರಿಂದ ನೀವು ಸ್ವಲ್ಪ ಯಾಮಾರ್ದೇನೋ ಕೆಳಗೆ ಬೀಳುವಂಥ ಸಾಧ್ಯತೆಗಳು ಇರುತ್ತೆ. ನೋಡಿ ನನ್ನ ಕಣ್ಮುಂದೆ ಎಷ್ಟು ಚೆನ್ನಾಗಿದೆ, ಹೊಳೆ ನದಿ ಹರಿತಾ ಇದೆ. ಒಂದು ಬ್ರಿಡ್ಜ್ ಸಿಕ್ತು. ಬ್ರಿಡ್ಜಿನ ಪಕ್ಕದಲ್ಲೇ ನೋಡಿ ಇದೆಲ್ಲ ಕಾಮಗಾರಿಗಳು ಹಿಂಗೆ ನಡೀತದೆ. ನೆಕ್ಸ್ಟ್ ಟೈಮ್ ಇದು ಓಪನ್ ಆಗುತ್ತೆ, ನಾವು ಮತ್ತೆ ಮುಂದೆ ಸಾಗೋಣ. ನೋಡಿ ಹಿಂಗೆ ಅದ್ಭುತವಾದ ಕ್ಷಣಗಳನ್ನ ಕಣ್ಸಿಸ್ಕೊಳ್ಬೋದು. ಇದು ಯಾವುದು ಕಾರ್ಗಿಲ್, ಕಾರ್ಗಿಲ್ ಸಿಟಿಗೆ ಇವಾಗ ನಾವು ಎಂಟ್ರಿ ಆದೆ. ಇಲ್ಲಿಂದ ಕಾರ್ಗಿಲ್ಲಿಂದ ಕರೆಕ್ಟಾಗಿ 200 ಕಿಲೋಮೀಟ್ರು ದೂರದಲ್ಲಿ ಲೇ ಇರೋದು. ಈ ಕಾರ್ಗಿಲ್ ಸಿಟಿನ ನೋಡ್ತಾ ಹೋಗೋಣ ಬನ್ನಿ. ಹಾಗೇನೆ ಇಲ್ಲಿ ಕಾರ್ಗಿಲ್ ಸಿಟಿಯಲ್ಲಿ ನೋಡಿ ಹೊಳೆ ಪಕ್ಕದಲ್ಲೇ ಹೋಗ್ತಾ ಇರೋದು. ನಾನು ಹೇಳಿದ್ನಲ್ಲ, ರೋಡುಗಳಂತೂ ತುಂಬ ಅದ್ಭುತವಾಗಿದೆ. ಐಸೆಲ್ಲ ನೋಡಿ ಇವಾಗ ಬೀಳ್ತಾ ಇದೆ. ನಾನು ಸುಮಾರು ನಾನು ಅನ್ಕೊಂಡೆ ಡಿಸೆಂಬರಲ್ಲಿ ಫುಲ್ ಐಸ್ ಬಿದ್ದಿರುತ್ತೆ, ಎಲ್ಲಿ ನೋಡಿದ್ರೆ ಅಲ್ಲಿ ಐಸ್ ಅಂದ್ಕೊಂಡು ನಾನು ಬಂದಿದ್ದು. ಬಟ್ ಇಲ್ಲಿ ಇವಾಗ ಐಸ್ ಬೀಳ್ತಿರೋದ್ರಿಂದ ನಾನು ರಿಟರ್ನ್ ಬರಬೇಕಂದ್ರೆ ಐಸಿನ ಫುಲ್ಲು ಕಾಣಿಸ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ ಬಂದು ಕಾರ್ಗಿಲ್ ಇದ್ದೀರಿ, ಅಂದರೆ ಕಾರ್ಗಿಲ್ ಸಿಟಿಯಲ್ಲಿದ್ದೀನಿ. ಫುಲ್ಲು ಯಾವ ಥರ ಇದೆ ಅಂದರೆ ಒಂದು ಅದ್ಭುತವಾದ ಸ್ಥಳ, ಅದ್ಭುತವಾದಂಥ ವ್ಯಕ್ತಿಗಳು ಇಲ್ಲೇ. ಅದ್ಭುತವಾದಂಥ ವ್ಯಕ್ತಿಗಳಂದರೆ ಯಾವ ಥರ ಇದ್ದಾರೆ ಅಂದರೆ ಅವನು ನೋಡಿದ್ರೆ ಸ್ವಲ್ಪ ಭಯ ಆಗೋ ಥರದ್ದು ಸನ್ನಿವೇಶಗಳು ಇದ್ರೂ ಪರವಾಗಿಲ್ಲ, ಚೆನ್ನಾಗಿದೆ. ನಮ್ಮ ಜೊತೆಲಿ ಬಂದವರೆಲ್ಲ ಹೇಳ್ಕೊಂಡ್ರು. ಅಲ್ಲಿ ನೋಡಿದ್ರೆ ನಮ್ಮ ತಮ್ಮ ನೋಡ್ರಿ ಹಿಂಗೆ ಕಾಡು ಮನುಷ್ಯನ ಇದ್ದಾನೆ. ಅಲ್ಲಿ ಅವ್ನು ಕಾಡಲ್ಲಿದ್ದು ನಾಡು ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ. ಇವಾಗ ನೋಡ್ತಾ ಇರೋದು ನೀವು ಕಾರ್ಗಿಲ್ ಸಿಟಿಯ ಒಂದು ಸುಂದರವಾದ ದೃಶ್ಯ. ಹಾಗೆ ಕಾರ್ಗಿಲ್ ಸಿಟಿನ ನೋಡಿ ಮತ್ತೆ ಇಲ್ಲಿಗೆ ಪಯಣ ಸ್ಟಾರ್ಟ್ ಮಾಡಿದರೆ ಚೆನ್ನಾಗಿರುವಂಥ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ನೋಡಿ ನೀರು ಬ್ರಿಡ್ಜ್ ಮೇಲೆ ಸಾಗ್ತಾ ಇರೋದು, ಹಾಗೆ ಸಾಗಿ ಹೋಗ್ತಾ ಇರಬೇಕಂದ್ರೆ ಈ ಜಾಗ ಬಂದು ನಾವು ಫಸ್ಟ್ ಟೈಮ್ ಬಂದಿರೋದ್ರಿಂದ ಪ್ರತಿ ಜಾಗನೂ ಒಂಥರ ವಾವ್ ಅನ್ನೋ ಥರನೇ ಕಾಣಿಸುತ್ತೆ. ಅಷ್ಟು ಕಣ್ಣಿಗೆ ಖುಷಿ ಆಗ್ತಾಯಿದೆ. ನನಗಂತೂ ನಾನು ಮರ್ತಿದ್ದೀನಿ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಅಷ್ಟು ಚೆನ್ನಾಗಿರೋಂಥ ಸ್ಥಳ ಇದು. ಈ ಜಾಗನ ಜರ್ನಿ ಮಾಡಬೇಕಂದ್ರೆ ನನಗೆ ಏನು ಅನಿಸ್ತಿದೆ ಅಂದರೆ, ಈ ಜಾಗಗಳನ್ನ ನಾವು ಜೀವನದಲ್ಲಿ ಒಂದು ಸಲ ಆದರೂ ನೋಡಿಲ್ಲ ಅಂದರೆ ಇರೋದಕ್ಕಿಂತ ಹೋಗೋದು ಬೆಟ್ರು ಅಂತ ಅನಿಸುತ್ತೆ. ನನಗನ್ನಿಸ್ತಾ ಇರೋದು, ನೀವು ಯಾರು ನೋಡೋರು ಏನು ಅಂದ್ಕೊಂಡ್ಬಿಡಿ. ನನಗನ್ನಿಸ್ತಾ ಇರೋದು ಜೀವನದಲ್ಲಿ ಹೊಸ ಜಾಗಗಳು, ಹೊಸ ಸ್ಥಳಗಳನ್ನ ನೋಡಿ ಕಣ್ ತುಂಬಿಸ್ಕೊಳೋದು ನನ್ನ ಜೀವನದ ಒಂದು ಮುಖ್ಯವಾದ ಒಂದು ಗುರಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಹಾಗೇ ಇದು ನನ್ನ ಡ್ರೀಮ್ ಪ್ಲೇಸ್ ಆಗಿರೋದ್ರಿಂದ ಇವಾಗ ಡ್ರೀಮ್ ಪ್ಲೇಸ್ಗೆ ಇನ್ನು ಕೇವಲ 190 ಕಿಲೋಮೀಟರ್ ದೂರದಲ್ಲಿ ಲೇ ಲಡಾಖ್ ಇರುವಂಥ ಜಾಗ. ಈ ಲೇ ಲಡಾಖ್ ಹೋಗ್ತಾ ಇರಬೇಕಂದ್ರೆ ನನಗೆ ಪಾದಕ್ಕೆ ತುಂಬ ಚಳಿ ಆಗ್ತಾಯಿದೆ, ತುಂಬ ಚಳಿ ಆಗ್ತಾ ಇರುತ್ತೆ. ಹಾಗಾಗಿ ನೀವು ದಯವಿಟ್ಟು ನೀವೇನಾದರೂ ಬರಬೇಕಂದ್ರೆ ಮೇಯ್ನ್ ಕಾಲಿಗೆ ಒಳ್ಳೆ ಶೂ ಆ್ಯಂಡ್ ಸಾಕ್ಸ್ ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ತುಂಬ ಚಳಿ ಕೊರಿತಾ ಇರೋದ್ರಿಂದ ಮೊದಲು ಕಾಲ್ಗೆ ನಮಗೆ ಕೋಲ್ಡ್ ಆಗೋದು. ಕಾಲು ಕೋಲ್ಡ್ ಆಯ್ತು ಅಂದರೆ ತಲೆ ಭಾರ ಬರುತ್ತೆ, ವಾಮಿಟ್ ಆಗೋಂಥ ಸಾಧ್ಯತೆಗಳಿರುತ್ತೆ. ಇದು ನೋಡಿ ಆರ್ಮಿಯವರು ಅಕ್ಕಪಕ್ಕದಲ್ಲಿ ಬೇಲಿ ಹಾಕಿದ್ದಾರೆ, ನೋಡ್ತಾ ಇದ್ದೀರಲ್ಲ, ನೋಡಿ. ಹಾಗೇ ನಾನು ಆಮೇಲೆ ಹಂಗೆ ಕಂಟಿನ್ಯೂ ಮಾಡ್ತೀನಿ. ಪಾದಕ್ಕೆ ನಾವು ಚಳಿ ಆಗದಿರೋ ರೀತಿ ನಾವು ನಮ್ಮ ದೇಹನ ನಾವು ಕಾಪಾಡಿಕೊಂಡ್ರೆ ನಮ್ಗೆ ಯಾವುದೇ ರೀತಿಯ ದೇಹಕ್ಕೆ ತೊಂದರೆ ಆಗಲ್ಲ. ಆರಾಮಾಗಿ ನಾವು ನೋಡಬೇಕಾಗಿರೋ ಪ್ಲೇಸ್ಗಳನ್ನೆಲ್ಲ ಖುಷಿಯಿಂದ ನೋಡ್ಬೋದು. ದೇಹ ಕರೆಕ್ಟಾಗಿಲ್ಲ ಅಂದರೆ ನಾವು ನೋಡೋದಕ್ಕೆ ಸಾಧ್ಯವಾಗದಿರೋ ರೀತಿಯಲ್ಲಿ ಆಗುತ್ತೆ. ನೋಡಿ, ನಾನು ಆವಾಗಲೇ ಹೇಳಿದ್ನಲ್ಲ, ಮರದಲ್ಲಿ ಯಾವುದೇ ರೀತಿ ಎಲೆಗಳಿಲ್ಲ ಅಂದ್ಬಿಟ್ಟು ಅದೇ ರೀತಿ ಆಯಿತು. ನೋಡಿ, ಎಲೆಗಳೇ ಇಲ್ಲ, ಫುಲ್ಲು ಕೊಂಬೆಗಳೇ, ಖಾಲಿ ಅಂತಾರಲ್ಲ, ನಾವು ಬೆಂಗಳೂರು ಕಡೆ ಖಾಲಿ ಅಂತಿರಲ್ಲ, ಆ ರೀತಿಯ ಒಂದು ಅದ್ಭುತವಾದ ಒಂದು ಸ್ಥಳ. ಬರೀ ಖಾಲಿ ಬೆಟ್ಟ. ಆ ಬೆಟ್ಟದ ಸೆಂಟ್ರಲ್ಲಿ ಹೋಗ್ತಾ ಇರಬೇಕಂದ್ರೆ ಏನೋ ಒಂದು ಮೈಗೆ ರೋಮಾಂಚನಕರ ರೀತಿಯಲ್ಲಿ ಆಗ್ತಿರೋಂಥ ಒಂದು ಖುಷಿ. ಈ ಖುಷಿಯಲ್ಲಿ ನೋಡಿ ರೋಡುಗಳೆಲ್ಲ ನೀವು ನೋಡ್ತಾ ಇರಿ, ಎಷ್ಟು ದೂರ ನೋಡಿದ್ರೂ ಇದೇ ರೀತಿಯ ನಮಗೆ ರೋಡುಗಳು ಕಾಣಿಸೋದು. ಎಷ್ಟು ಅದ್ಭುತವಾದ ರಸ್ತೆಗಳು. ಈ ರಸ್ತೆಯಲ್ಲಿ ಸ್ವರ್ಗದ ರೀತಿ ಕಾಣುವಂಥ ಬೆಟ್ಟಗಳು. ಈ ಬೆಟ್ಟ ಇಲ್ಲಿ ನೀವೊಂದು ಅಬ್ಸರ್ವ್ ಮಾಡಿರ್ಬೋದು, ಎಲ್ಲ ಕಡೆನೂ ಟರ್ನಿಂಗಲ್ಲಿ ಬೋರ್ಡುಗಳು ಹಾಕಿದ್ದಾರೆ.
ಹಾಗೆಯೇ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಏನು ಮುಖ್ಯ ಅಂದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಈ ವೈಟು ಪಟ್ಟಿ ಹಾಕಿದ್ದಾರೆ ಅದರ ಕೆಳಗೆ ಇಳಿಬಾರ್ದು. ಯಾಕಂದರೆ ಐಸ್ ಇರೋದರಿಂದ ಐಸ್ಗಳು ಕೆಲವೊಂದು ಕಡೆ ಬಿದ್ದಿರುತ್ತೆ. ಆ ವೈಟ್ ಪಟ್ಟಿಯಿಂದ ಏನಾದರೂ ಸ್ವಲ್ಪ ನಾವು ಹೋದರೆ ಕೆಳಗೆ ಹೋಗೋಂಥ ಸಾಧ್ಯತೆಗಳೇ ಇರುತ್ತೆ. ನೋಡಿ ಎಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ, ಈ ಡೆವಲಪ್ಮೆಂಟ್ ಆಗ್ತಾಯಿದೆ. ಹಾಗಾಗಿ ಆಮೇಲೆ ಇನ್ನು ಒಂದು 15-20 ದಿನದಲ್ಲಿ ಟನಲ್ಗಳು ಓಪನ್ ಆಗುತ್ತೆ ಅಂತ ಡ್ರೈವರ್ ಹೇಳಿದ್ರು. ಟನಲ್ ಓಪನ್ ಆದಮೇಲೆ ಇನ್ನೂ ರೋಡಲ್ಲಿ ಓಡಾಡೋದಕ್ಕೆ ತುಂಬ ಅಂದರೆ ಬೆಟ್ಟಗಳನ್ನ ಹತ್ತೋದಕ್ಕಿಂತ ಒಳಗೇನೆ ಸುರಂಗ ಮಾರ್ಗದಲ್ಲಿ ಹೋಗೋದ್ರಿಂದ ನಮಗೆ ಇನ್ನೂ ಟೈಮ್ ಸೇವ್ ಆಗುತ್ತೆ. ಆಮೇಲೆ ವರ್ಷದ ಪೂರ್ತಿನೂ ಈ ಜಾಗದಲ್ಲಿ ಓಡಾಡೋಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ವರ್ಷ ಪೂರ್ತಿನೂ ಓಡಾಡ್ಬೋದು. ಇವಾಗ ಕೆಲವೊಂದು ಟೈಮು ನಾವು ಮಂಜು ಬೀಳ್ತಾ ಇರ್ಬೇಕಂದ್ರೆ ರೋಡ್ ಕ್ಲೋಸ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೆ ಆ ಕಡೆಯಿಂದ ಈ ಕಡೆ ಓಡಾಡೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಇತ್ತು. ಆ ಪರಿಸ್ಥಿತಿಗಳನ್ನೆಲ್ಲ ನಿವಾರಣೆ ಮಾಡೋದಕ್ಕೋಸ್ಕರ ಇವಾಗ ಟನಲ್ಗಳು ಇವಾಗ ಸ್ಟಾರ್ಟ್ ಆಗ್ತಾಯಿದೆ. ಈ ಟನಲ್ಗಳು ಓಪನ್ ಆದರೆ ನಮಗೂ ಓಡಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಹಾಗಾಗಿ ನೀವು ನೆಕ್ಸ್ಟ್ ಇಯರಿಂದ ಈ ರೀತಿಯ ಸಮಸ್ಯೆಗಳಿಂದ ನಾವು ಪಾರಾಗ್ಬೋದು. ನೀವೆಲ್ಲ ಪಾರಾಗ್ಬೋದು. ಯಾವುದೇ ನಮ್ಮ ಡ್ರೀಮ್ ಪ್ಲೇಸ್ಗಳಿದ್ದಾವೋ ಕೆಲವೊಂದು ಅದನ್ನು ನಾವು ಕಣ್ಣು ತುಂಬಿಸ್ಕೊಳ್ಬೋದು. ನೋಡಿ ಇಲ್ಲಿ ರೋಡ್ ನೋಡಿ, ರೋಡಲ್ಲಿ ಇಷ್ಟು ದೊಡ್ಡ ಬಂಡೆಗಳಿಂದ ಒಂದು ಕಲ್ಲು ಬಿದ್ದಿದ್ರೂ ಆ ರೋಡಲ್ಲಿ ಇಲ್ಲ. ಯಾಕಂದರೆ ಮೇಂಟೆನೆನ್ಸು ಕ್ಲೀನು ಎಲ್ಲನೂ ತುಂಬ ಅದ್ಭುತವಾಗಿ ಮಾಡ್ತಾಯಿರ್ತಾರೆ ಇಲ್ಲಿಯ ಹೈವೇ ಅವರು. ಹಾಗಾಗಿ ನಾವು ಈ ರೋಡುಗಳನ್ನ ಎಷ್ಟನ್ನ ಸ್ಪೀಡಲ್ಲಿ ಹೋಗ್ಬೋದು ಅಂದ್ಕೊಳ್ಬಾರ್ದು, ಮೀಡಿಯಮ್ ಸ್ಪೀಡಲ್ಲಿ ಆರಾಮಾಗಿ ಹೋಗೋಣ. ಹೋಗ್ತಾ ಇರ್ಬೇಕಂದ್ರೆ ನೋಡಿ ಎಷ್ಟು ನೀಟಾಗಿ ಕಾಣ್ತಿದೆ. ಒಂದು ಸ್ವರ್ಗದಲ್ಲಿದ್ದೀನಿ ಅನ್ನೋ ರೀತಿ. ಇಲ್ಲಿಂದ ನೋಡಿ ಮಂಜು ಬಿದ್ದಿರೋದು ಮತ್ತೆ ಸ್ಟಾರ್ಟ್ ಆಗ್ತದೆ. ಕೆಲವೊಂದು ಕಡೆ ಮಂಜು ಬಿದ್ದಿದೆ, ಕೆಲವೊಂದು ಕಡೆ ಮಂಜು ಬಿದ್ದಿಲ್ಲ. ಮಂಜು ಬಿದ್ದಿರೋ ಕಡೆ ಒಂದು ರೀತಿ ಇರುತ್ತೆ. ಬಟ್ ಆಮೇಲೆ ಚಳಿದಕ್ಕೆ ನನಗೆ ನೋಡಿ ಇವಾಗೂ ನನಗೆ ಅನಿಸ್ತಾ ಇರೋದು ಕಾಲಿಗೆ ತುಂಬ ಚಳಿ ಅನುಭವ ಆಗ್ತಾನೇ ಇದೆ. ಯಾಕಂದರೆ ಕೊರಿತಾ ಇದೆ. ಐಸ್ ನೀರಲ್ಲಿ ಇಟ್ಟಿದ್ದೀನಿ ಅನ್ನೋ ಥರ. ನಾನು ಐಸ್ ನೀರಲ್ಲಿ ಕಾಲಿಟ್ಟಿಲ್ಲ, ಪಾದ ಇಟ್ಟಿಲ್ಲ, ಆದ್ರೂ ನನಗೆ ಕೊರಿತಾ ಇದೆ. ಏನಕ್ಕೆ ಕಾರಣ ಅಂದರೆ ನಾನು ನಾರ್ಮಲ್ ಸಾಕ್ಸ್ ಹಾಕಿರೋದ್ರಿಂದ ನನಗೆ ಚಳಿ ಅನುಭವ ಆಗ್ತಾಯಿದೆ. ಹಾಗಾಗಿ ನೀವು ದಯವಿಟ್ಟು ಚೆನ್ನಾಗಿರೋಂಥ ಸಾಕ್ಸು ತುಂಬ ಇಂಪಾರ್ಟೆಂಟ್. ಈ ವಿಚಾರ ಮಾತ್ರ ಚೆನ್ನಾಗಿರೋಂಥ ಒಳ್ಳೆ ಸಾಕ್ಸ್ನ ತಗೊಂಡು ಒಳ್ಳೆ ಶೂ ತಗೊಂಡು ಈ ಜಾಗಕ್ಕೆ ವಿಸಿಟ್ ಮಾಡಿ. ಆವಾಗ ನಿಮಗೆ ಯಾವುದೇ ರೀತಿಯ ಕಾಲು ಚಳಿಯಿಂದ ಪಾರಾಗ್ಬೋದು. ನೋಡಿ ರೋಡು ಮತ್ತು ಐಸ್ ಇಲ್ಲ. ಕೆಲವೊಂದು ಕಡೆ ಐಸ್ ಬಿದ್ದಿದೆ, ಕೆಲವೊಂದು ಕಡೆ ಐಸ್ ಬಿದ್ದಿಲ್ಲ. ಐಸ್ ಬಿದ್ದಿರೋ ಕಡೆ ಒಂಥರ ಪ್ರಕೃತಿ ಕಾಣಿಸುತ್ತಂದರೆ, ನೇಚರ್ ಕಾಣಿಸುತ್ತಂದರೆ, ಐಸ್ ಬೀಳ್ದಿರೋ ಕಡೆ ಇನ್ನೊಂದು ಥರ ಕಾಣಿಸುತ್ತೆ. ಹಾಗೆಯೇ ಈ ಸೆಂಟ್ರಲ್ಲಿ ರೋಡ್ ನೋಡಿ ಯಾವ ಥರ ಕಾಣಿಸುತ್ತೆ, ಕಪ್ಪು ಬಿಳಿ ಅರಿಶಿನ ಅನ್ನೋ ರೀತಿ ಎಷ್ಟು ನೀಟಾಗಿ ಕಾಣಿಸ್ತಾ ಇರೋದ್ರಿಂದ ನಮ್ಮ ಜರ್ನಿನೂ ಸೂಪರಾಗಿರುತ್ತೆ. ಹಾಗೆಯೇ ನೀವು ಬಂದಾಗ ನಿಮ್ಮ ಜರ್ನಿನೂ ಸೂಪರಾಗಿರುತ್ತೆ. ನೋಡಿ ಎಲ್ಲೇ ನಾನು ಈ ರೋಡ್ ಬಗ್ಗೆ ಎಷ್ಟೇ ನಿಮ್ಗೆ ಹೇಳಿದ್ರೂ ಕಡಿಮೆನೇ. ಯಾಕಂದರೆ ಅಷ್ಟು ಚೆನ್ನಾಗಿರೋಂಥ ರೋಡು. ಆಮೇಲೆ ನೀವು ಈ ರೋಡಲ್ಲಿ ನೀವು ಯಾವುದೇ ರೀತಿ ಜರ್ನಿ ಮಾಡಬೇಕಂದ್ರೆ ನಿಮ್ಗೆ ಯಾವುದೇ ರೀತಿ ಅಂದರೆ ಸುಸ್ತು ಅಂದರೆ ಆಯಾಸ ಏನೂ ಆಗಲ್ಲ. ಯಾಕಂದರೆ ರೋಡುಗಳು ಚೆನ್ನಾಗಿರೋದ್ರಿಂದ ಏನೋ ಆ ಥರದ್ದು ನಿಮ್ಮ ಸಮಸ್ಯೆ ಆಗಲ್ಲ. ಮೇಯ್ನು ತಿನ್ನೋದಕ್ಕೆ ಊಟದ ವಿಚಾರ ಆವಾಗಲೇ ಹೇಳಿದೆ, ಮತ್ತೆ ಒಂದು ಸಲ ಹೇಳ್ತೀನಿ, ನಿಮಗೆ 100% ಇಲ್ಲಿ ಊಟ ಸೆಟ್ ಆಗಲ್ಲ. ಹಾಗಾಗಿ ನಿಮಗೆ ಬಿಸ್ಕೆಟು, ಮಿಕ್ಚರು, ಹಾಗೆಯೇ ನಿಮ್ಗೆ ಇಷ್ಟವಾದಂಥ ಫ್ರೂಟ್ಸ್ನ ಇದು ಆರ್ಮಿಯವರು ಊಟಕ್ಕೆ ನಿಲ್ಲಿಸಿದ್ರು. ಇವಾಗ ಊಟ ಕೊಡ್ತಾರೆ ಅಂದ್ರೆ ಬಂದಿದ್ದೀನಿ ಕಣೋ ಬೆಂಗಳೂರಿಂದ. ಇನ್ನೇನು ಮಾಡೋಣ. ನೋಡಿ ಊಟಕ್ಕಂತ ಹಾಕಿರೋ ಜಾಗದಲ್ಲಿ ಸ್ನೋ ಹೆಂಗಿದೆ. ಇಲ್ಲೇ ಅದ್ಭುತವಾದ ಒಂದು ಕ್ಷಣಗಳಿದು. ಫುಲ್ಲು ಚಳಿ, ಪರವಾಗಿಲ್ಲ, ಆದ್ರೇನು ಚೆನ್ನಾಗಿದೆ. ಇಲ್ಲಿ ಊಟ ಒಂದು ಸ್ವಲ್ಪನೇ ಚೆನ್ನಾಗಿದೆಯಲ್ಲ. ಮ್ಯಾಗಿ ತಿನ್ನೋಣ ಅಂದ್ಬಿಟ್ಟು ಮೊಟ್ಟೆ ಏನೋ ಹಾಕ್ಬಿಟ್ಟು ಅದನ್ನು ತಿನ್ನೋಕ್ಕಾಗ್ದಿರೋ ಬಾದಾಮಲ್ಲಿ ಕುಡ್ದೆ, ನೀರು ಕುಡ್ದೆ. ಇವರೇ ನಮ್ಮ ಕರ್ಕೊಂಡು ಫುಲ್ ಜಾಲಿ, ಫುಲ್ಲು ಎಂಜಾಯ್ ಮಾಡ್ತಿದ್ದಾರೆ ಇವರು. ನಮ್ಮ ಡ್ರೈವರ್ ಅವರು ಆಮೇಲೆ ಅವ್ರ ಫ್ರೆಂಡು ಫುಲ್ಲು ಅಂದರೆ ಫ್ರೆಂಡ್ಸ್ ಥರನೇ ನಮಗೂ ಪರಿಚಯ ಆಗಿ ತುಂಬ ಜಾಲಿಯಾಗಿ ಅಲ್ಲೆಲ್ಲ ಆಟ ಆಡ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡಿದ್ರಿ ಜರ್ನಿ ಸ್ಟಾರ್ಟ್ ಮಾಡಿದ್ಮೇಲೆ ಯಾವ ಥರ ಇದೆ ನೋಡಿ. ಆ ರೋಡ್ ನೋಡಿ ಯಾವ ಥರ ಇದೆ, ವಾತಾವರಣ ನೋಡಿ, ಆಕಾಶ ನೋಡಿ ಯಾವ ಥರ ಇದೆ.
ಸೂರ್ಯನ ನೋಡಿ ಯಾವ ಥರ ಇದೆ, ಪದಗಳೇ ಸಾಲ್ತಾ ಇಲ್ಲ, ಅಷ್ಟು ಅದ್ಭುತವಾದ ಕ್ಷಣ. ಯಾಕಂದರೆ ನಾನು ತುಂಬ ಹತ್ರದಲ್ಲಿ, ಲೇಗೆ ತುಂಬ ಹತ್ರದಲ್ಲಿ ನಾನಿದ್ದೀನಿ. ಇನ್ನು ನಾನು ಕೇಳಿದಂಗೆ ಒಂದು 60-70 ಕಿಲೋಮೀಟ್ರ್ ದೂರದಲ್ಲಿ ಇನ್ನು ಲೇ ಇರುವಂಥದ್ದು. ಎಷ್ಟು ಅದ್ಭುತವಾಗಿದೆ ನೋಡಿ. ಆಮೇಲೆ ನಮ್ಮ ಲೋಕಲ್ ಸಿಮ್ ಇದ್ದರೆ ನೆಟ್ವರ್ಕ್ ಯಾವುದೇ ಕಾರಣಕ್ಕೂ ಸಿಗಲ್ಲ. ಪೋಸ್ಟ್ ಪೇಡ್ ಆಗಿದ್ದು ಅದು ಆ್ಯಕ್ಚುಲಿ ನಂದು ಹೇಳ್ಬೇಕಂದ್ರೆ ಪೋಸ್ಟ್ ಪೇಡೇ, ಬಟ್ ನಾನು ಪೋಸ್ಟ್ ಪೇಡ್ ಸಿಮ್ನ ಆ್ಯಕ್ಟಿವೇಶನ್ ಮಾಡ್ಕೊಂಡಿದ್ರೇನು ನಾನು 4-5 ತಿಂಗಳಿಂದ ಪೋಸ್ಟ್ ಪೇಡ್ ಯೂಸ್ ಮಾಡ್ತಾಯಿರೋದು. ಬಟ್ ಆದ್ರೂ ಇಲ್ಲಿ ಬಂದ ಮೇಲೆ ನೆಟ್ವರ್ಕು ನಂಗೆ ತೋರಿಸಿಲ್ಲ. ಕಾರಣ ಏನಂದರೆ KYC ಮಾಡ್ಕೊಳ್ಬೇಕಂತೆ. ಅದು ನಾವು ಪೋಸ್ಟ್ ಪೇಡ್ನ ನಾನು ಬಂದು ನನ್ನ ಮೊಬೈಲಿಂದನೇ ಆ್ಯಕ್ಟಿವೇಶನ್ ಮಾಡ್ಕೊಂಡೆ ಪೋಸ್ಟ್ ಪೇಡ್ ಅಂತ. ಬಟ್ ನೀವು ಏರ್ಟೆಲ್ ಆಫೀಸಲ್ಲಿ ಹೋಗಿ ಪೋಸ್ಟ್ ಪೇಡ್ನ ನೀವು KYC ಮಾಡ್ಕೊಂಡ್ರೆ ನಿಮ್ಮ ನೆಟ್ವರ್ಕು ಈ ಕಡೆ ಬಂದಾಗ ವರ್ಕ್ ಆಗುತ್ತೆ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ನಿಮ್ಮ ಸಿಮ್ ವರ್ಕ್ ಆಗಲ್ಲ. ನೋಡಿ, ಈ ಇನೋವಾ ಆಮೇಲೆ ನಾವು ಹೋಗ್ತಿರೋಂಥ ಇನೋವಾ 2 ಕಾರಿಂದನೂ ಅವರಿಬ್ಬರು ಫ್ರೆಂಡ್ಸು ಜೊತೆಯಲ್ಲಿ ಅಲ್ಲಿ ನಾವೇನು ಹೇಳಿದ್ನೋ ಶ್ರೀನಗರದ ಹತ್ರ ಒಂದು ಕ್ಯಾಬ್ಗಳಿದೆ, ಲೇ ಕಡೆಗೆ ಹೋಗೋದಕ್ಕೆ ನಿಂತಿರುತ್ತೋ ಅಲ್ಲಿಂದ ನಾವು ಇಬ್ಬರು ಜೊತೆಲೇ ಬಂದಿರೋದು. ಯಾರೇ ಆಗಲಿ ಅವರು ಪಾರ್ಟ್ನರ್ಸ್ನ ಕಾರುಗಳನ್ನ ಜೊತೆಲಿ ಇಟ್ಕೊಂಡಿರ್ತಾರೆ. ಯಾವುದೇ ಸಮಸ್ಯೆ ಆದ್ರೂ ಆ ಸಮಸ್ಯೆಗೆ ಇನ್ನೊಂದು ಕಾರ್ ಅವರು ಹೆಲ್ಪ್ ಮಾಡಲಿ ಅನ್ನೋ ಉದ್ದೇಶದಿಂದ ಪಾರ್ಟ್ನರ್ಸ್ ಥರ ಬರ್ತಾಯಿರ್ತಾರೆ. ಆ್ಯಕ್ಚುಲಿ ನಾವು ಬಂದಿದ್ದು 3 ಕಾರು, ಇನ್ನೊಂದು ವೈಟ್ ಕಾರು, ಇನ್ನೊಂದು ಅಂದರೆ ಇನೋವಾನೇ, ಆಮೇಲೆ ಒಂದು ಸಿಲ್ವರ್ ಕಲರು, ಈ ರೀತಿ 3 ಕಲರ್ ಕಾರಿಂದ ನಾವು ಬಂದಿದ್ದು. ನೋಡಿ ರೋಡುಗಳಲ್ಲಿ ಯಾವ ಥರ ಇದೆ, ಸಕ್ಕತ್ತಾಗಿ ಕಾಣಿಸಿದೆ ರೋಡು. ಇನ್ನೇನು ನನಗೂ ಲೇಗ ಹತ್ತತ್ರ ಬಂದುಬಿಟ್ಟಿದ್ದೀನಿ ಅನ್ನೋ ಖುಷಿ ಅನ್ನೋದು ತುಂಬ ಖುಷಿ ಆಗ್ತಿದೆ. ಬೇಗ ಹೋಗಿ ಲೇ ಲಡಾಖ್ನ ನೋಡಬೇಕು. ಅಂದರೆ ನೋಡೋ ಅಷ್ಟೊತ್ತಿಗೆ ಕತ್ಲಾಗೋಗಿರುತ್ತೆ. ನೋಡಿ ಹೆಂಗಿದೆ, ಕೆಳಗೆ ಇಳಿತಾ ಇದ್ದೀರಿ, ಸ್ವರ್ಗದಲ್ಲಿದ್ದೀನಿ ಅನ್ನೋ ಥರ ಇವಾಗ ಗೋಚರ ಆಗ್ತಾಯಿದೆ. ಓ ಮೈ ಗಾಡ್, ಎಷ್ಟು ಅದ್ಭುತವಾದಂಥ ಬೆಟ್ಟಗಳು ನೋಡಿ. ಗೋಲ್ಡ್ ಬೆಟ್ಟ, ಕರಿ ಬೆಟ್ಟ, ಏನಂತ ಹೆಸರುಗಳು, ನಮಗಿಷ್ಟ ಬಂದಿದ್ದ ಹೆಸರುಗಳನ್ನ ಕೊಟ್ಕೊಂಡು ಹೋಗ್ಬೋದು. ಚೆನ್ನಾಗಿದೆ ಜಾಗ, ತುಂಬ ಅದ್ಭುತವಾಗಿದೆ. ನಡಿ ಡ್ರೈವರನ್ನ ಜೋರಾಗಿ ನಡಿ, ಆರಾಮಾಗಿ ಹೋಗೋಣ. ನಮ್ಮನ್ನ ಕರ್ಕೊಂಡೋಗಿ ಇಲ್ಲೇ ಅಲ್ಲಿ ಬಿಟ್ಬಿಡು, ಒಳ್ಳೆ ರೂಮ್ ಹತ್ರ ಆರಾಮಾಗಿ ಇಲ್ಲೇ ನಾನು ನೋಡ್ಕೊಂಡು ಅಲ್ಲಿ ಸುತ್ತಲೂ ಏನೇನಿದೆಯೋ ಅದೆಲ್ಲ ನಿಮಗೆ ತೋರಿಸೋಂಥ ಪ್ರಯತ್ನ ಮಾಡ್ತೀನಿ. ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ಲೇ. ನೋಡಿ ಸ್ನೇಹಿತರೆ, ಲೇ ರಸ್ತೆ ನೋಡಿ ಹೆಂಗಿದೆ, ಫುಲ್ಲು ಒಂದೇ ಸ್ಟ್ರೈಟ್ ರೋಡು. ಇದು ಕತ್ಲಾಗಿರೋದ್ರಿಂದ ಅಷ್ಟೊಂದು ಕಾಣಿಸಲ್ಲ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ, ಒಂದು ಯಾವುದೋ ಕಾರ್ ಬರ್ತಾಯಿದೆ ದೂರದಲ್ಲಿ ಲೈಟ್ ಹಾಕ್ಕೊಂಡು. ಆಮೇಲೆ ಇಲ್ಲಿ ಹೈವೇ ಲೈನಲ್ಲ ಮಿಣ್ಕು ಅಂತ ಲೈಟ್ ಕಾಣಿಸ್ತಿದೆ. ಸಕ್ಕತ್ತಾಗಿದೆ ಸ್ನೇಹಿತರೆ. ಫುಲ್ಲು ಬೈಕ್ ರೈಡ್ಗೆ ಮಾತ್ರ ಇಲ್ಲಿ ಜೀವನೇ ತುಂಬ ಥರ ಇದೆ. ಅಷ್ಟು ಅದ್ಭುತವಾದ ಒಂದು ಜಾಗ ಈ ಜಾಗ. ಲೇಕ್ ಬನ್ನಿ ನೀವು, ಈ ನೇಚರ್ನ ನೋಡಿ ಎಂಜಾಯ್ ಮಾಡಿ. ನೋಡಿ ಎಷ್ಟು ಅದ್ಭುತವಾಗಿದೆ ನೋಡಿ, ಕಾರುಗಳು ಬರ್ತಾಯಿದೆ ನೋಡಿ. ಇದು ಲೇ ರೋಡ್. ನಮ್ಗೆ ಇಲ್ಲಿಂದ ಲೇ ಬಂದು ಇನ್ನು 52 ಕಿಲೋಮೀಟ್ರ್ ಇದೆ. ಲೇಗೆ ಹೋಗ್ಬೇಕಂದ್ರೆ ಸಖತ್ ಮಜಾ ಬರ್ತಾಯಿದೆ ಸ್ನೇಹಿತರೆ. ಇವಾಗ ಸುಮಾರು ಇಲ್ಲಿ ಒಂದು 10 ಡಿಗ್ರಿ, ಇವಾಗ ಒಂದು 10 ಡಿಗ್ರಿ ಚಳಿಯಲ್ಲಿದ್ದೀನಿ, -10 ಡಿಗ್ರಿ. ಚೆನ್ನಾಗಿದೆ. ಮುಂದೆ ಹೋಗೋಣ ಬನ್ನಿ. ಹಂಗೋ ಹಿಂಗೋ ಬೆಳಗ್ಗೆ ನಾವು ಸುಮಾರು ಒಂದು 7 ಗಂಟೆಗೆ ಬಿಟ್ಟಿದ್ದಕ್ಕೆ ಮತ್ತೆ ಸಂಜೆ 7 ಗಂಟೆಗೆ ಲೇ ಹತ್ರ ಬಂದಿದ್ದೀರಿ. ಇನ್ನೂ ಒಂದು 2-3 ಕಿಲೋಮೀಟ್ರ್ ಲೇ. ನಿಮಗೆ ಲೇ ಏನು ಅನುಭವ ಆಗುತ್ತೋ ತೋರಿಸ್ತೀನಿ ಸ್ನೇಹಿತರೆ. ಆನ್ ಸೀಸನಲ್ಲಿ ಬಂದಿರೋದಕ್ಕೆ ಊಟಕ್ಕೂ ತೊಂದರೆ. ಒಟ್ಟಿನಲ್ಲಿ ಹೋಟ್ಲುಗಳು ಯಾವುದೂ ಇಲ್ಲ. ಹೋಟ್ಲುಗಳಿಲ್ಲ ಅಂದ್ರೂ ಇಲ್ಲಿ ಯಾವ ಥರ ಆಗಿದೆ ಅಂದರೆ ಪರಿಸ್ಥಿತಿ, ಹುಡ್ಕೊಂಡು ಬಂದರೆ ಹೋಗಿ ರೂಮ್ಗೆ ಎಂಟ್ರಿ ಆಗಿಬಿಡ್ಬೇಕು. ಆಮೇಲೆ ಹೇಳಿದ್ರು ಇಲ್ಲಿ ಎಲ್ಲರೂ 9 ಗಂಟೆ ಅಷ್ಟೊತ್ತಿಗೆ ಗೂಡಿಗೆ ಸೇರ್ಕೊಂಡ್ಬಿಡ್ತಾರಂತೆ. ನಮ್ಮ ತಮ್ಮ ತಿಂತಾಯಿದ್ದಾನೆ, ತಿಂದಿದ್ದಾಯಿತು. ಬಟ್ ಓಕೆ ಅನ್ನೋ ಥರ ಇತ್ತು ಊಟ. ಬಟ್ ನೀವೇನೋ ಬರೋ ಥರ ಇದ್ದರೆ ನಮ್ಮ ಬೆಂಗಳೂರು ಊಟ ಏನೋ ನೀವು ಮೈಂಡಲ್ಲಿ ಇಟ್ಕೊಂಡು ಬಂದರೆ ಸೀರಿಯಸ್ ಆಗಿ ಸಿಗಲ್ಲ ಅನ್ನೋದು ಮಾತ್ರ ಕನ್ಫರ್ಮ್. ಹೆಂಗಿದೆ ಬರ್ತಾಯಿದೆ ನೋಡಿ. ಹೋಗಿ ಈ ರೋಡಲ್ಲಿ ನಾನು ಸಂತು ಬಿಟ್ಟರೆ, ಜೊತೆಗೆ ನಾಯಿಗಳು ಬಿಟ್ಟರೆ ಇನ್ನು ಯಾವುದಿಲ್ಲ. ಒಂದೇ ಒಂದು ಕಾರು ಹೋಯ್ತು, ಎಲ್ಲರೂ ಮಲ್ಗಿಬಿಟ್ಟಿದ್ದಾರೆ ಇಲ್ಲಿ ಇಷ್ಟೊತ್ತಿಗೆ ಸ್ನೇಹಿತರೆ. ಬಾ, ಫುಲ್ಲು ನಮಗೂ ಹೊಸ ಜಾಗ. ಒಂದು ಸ್ವಲ್ಪ ಏನನ್ಸುತ್ತೆ ಅಂದರೆ ಬೇಗ ಹೋಗಿ ರೂಮ್ ಸೇರ್ಕೊಳ್ಬೇಕು. ನಾಳೆ ಎಲ್ಲ ನೋಡೋಣ ನಾವು ಈ ಏರಿಯಾದ ಬಗ್ಗೆ ಅನುಭವಗಳನ್ನ ತಿಳ್ಕೊಂಡು ಇನ್ನೂ ಆದಷ್ಟು ವಿಡಿಯೋಗಳನ್ನ ಮಾಡಿ. ನೀವು ಬರೋರು ಅಷ್ಟೇ
ಆದಷ್ಟು ಸ್ವಲ್ಪ ಬೇಗ ಬನ್ನಿ. ನಮಗೆ ಡ್ರೈವರ್ ಸ್ವಲ್ಪ ಲೇಟ್ ಮಾಡ್ದ, ಅದಕ್ಕೆ ಸ್ವಲ್ಪ ಇಲ್ಲಿಗೆ ಬರೋದಕ್ಕೆ ಲೇಟ್ ಆಯಿತು. ಹುಡ್ಕೊಂಡು 1 ಕಿಲೋಮೀಟ್ರ್ ಹೋದ್ರಿ ಊಟಕ್ಕೆ. ನೂಡಲ್ಸ್ ಸಿಕ್ತು, ಅವನಿಗೆ ಮಾಮೂಸ್ ಸಿಕ್ತು, 2 ತಿಂದ್ಬಿಟ್ಟು ಅದು ರೇಟೇ ಜಾಸ್ತಿ ಇನ್ನು ಇಲ್ಲಿನೂ.